ಕೇಂದ್ರದ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ವಿರುದ್ಧ ಜಿದ್ದಾಜಿದ್ದಿ ಎದುರಿಸಿಕೊಂಡೇ ಬಂದಿರುವಂತಹ ಪಶ್ಚಿಮ ಬಂಗಾಳದ ಟಿಸಿಎಂ ಸರ್ಕಾರ ಮತ್ತೊಮ್ಮೆ ತನ್ನ ಬಲವನ್ನ ಸಾಬೀತುಪಡಿಸಿದೆ. ಬಂಗಾಳದಲ್ಲಿ ದೀದಿ ಮುಂದೆ ಯಾರೂ ನಡೆಯಲ್ಲ ಅನ್ನೋದನ್ನ ಲೋಕಸಭಾ ಚುನಾವಣೆಯಲ್ಲಿ ನಿರೂಪಿಸಿದ್ದಾರೆ. ಬಿಜೆಪಿಯ ಶತಪ್ರಯತ್ನಗಳಾಚೆಗೂ ಸಿಎಂ ಮಮತಾ ಬ್ಯಾನರ್ಜಿ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸುವಲ್ಲಿ ಸಫಲರಾಗಿದ್ದಾರೆ. ಬಂಗಾಳದ 42 ಸೀಟ್ಗಳಲ್ಲಿ 30ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಟಿಎಂಸಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಬಂಗಾಳದಲ್ಲಿ ಲೋಕಸಭಾ ಚುನಾವಣೆಯ ಮತಗಳ ಎಣಿಕೆ ಇನ್ನೂ ನಡೀತಾ ಇದೆ. ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್ ರಾಜ್ಯದ ಮೇಲಿನ ತನ್ನ ದೃಢವಾದ ಹಿಡಿತವನ್ನ ಉಳಿಸಿಕೊಂಡಿದೆ. ಟಿಎಂಸಿ ಬಿಜೆಪಿಯಿಂದ ಕನಿಷ್ಠ 8 ಸ್ಥಾನಗಳನ್ನು ಕಸಿದುಕೊಳ್ಳುವಂತಹ ಹಾದಿಯಲ್ಲಿದೆ. ರಾಜ್ಯದಲ್ಲಿ ಬಿಜೆಪಿ ಅಸ್ತಿತ್ವವನ್ನೇ ಕಳೆದುಕೊಳ್ಳುವಂತಹ ಭೀತಿಯಲ್ಲಿದೆ. ಬಂಗಾಳಿಗರು ದೀದಿಗೆ ಮಣೆಯನ್ನ ಹಾಕಿದ್ದು ಪ್ರಧಾನಿ ಮೋದಿಯನ್ನು ತಿರಸ್ಕರಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂತ ಹೇಳಿದ್ದಂತಹ ಎಕ್ಸಿಟ್ ಪೋಲ್ ಭವಿಷ್ಯವನ್ನ ಟಿಎಂಸಿ ಸುಳ್ಳಾಗಿಸಿದೆ. ಟಿಎಂಸಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬಿಜೆಪಿಯ ಸ್ಥಾನಗಳನ್ನು ಕಸಿದುಕೊಂಡಿದೆ. ಬಿಜೆಪಿ ಸಂಖ್ಯಾಬಲ ಅರ್ಧಕ್ಕೆ ಕುಸಿದಿದೆ. ಇನ್ನು ಬಿಜೆಪಿಯ ರಾಜ್ಯ ಘಟಕದ ಮುಖ್ಯಸ್ಥ ಸುಕಾಂತ ಮಜುಮ್ದಾರ್ ಮತ್ತು ಕೇಂದ್ರ ಸಚಿವ ನಿಶಿತ್ ಪ್ರಮಾಣಿಕ್ ಅವರು ಕ್ರಮವಾಗಿ ಸ್ಪರ್ಧಿಸಿದ್ದ ಬಾಲೂರ್ ಘಾಟ್ ಮತ್ತು ಕೂಚ್ ಬೆಹಾರ್ನಂತಹ ನಿರ್ಣಾಯಕ ಸ್ಥಾನಗಳಲ್ಲಿ ಬಿಜೆಪಿ ಹಿಂದುಳಿದಿದೆ. 2 ಬಾರಿ ಗೆದ್ದಿದ್ದ ತನ್ನ ಭದ್ರಕೋಟೆಯಾದ ಅಸನ್ಸೋಲ್ನಲ್ಲಿಯೂ ಪಕ್ಷ ಹಿಂದುಳಿದಿದೆ. ಇನ್ನು ಮಮತಾ ಬ್ಯಾನರ್ಜಿ ಅವರ ಸರ್ಕಾರವು ರಾಜ್ಯದಲ್ಲಿ ಸುಮಾರು 10 ಮಹಿಳಾ ಕೇಂದ್ರಿತ ನಗದು ಯೋಜನೆಗಳನ್ನು ನೀಡ್ತಾ ಇದೆ. ಲಕ್ಷ್ಮೀ ಭಂಡಾರ್, ಕನ್ಯಾಶ್ರೀ ಮತ್ತು ರೂಪಾಶ್ರೀ ಸೇರಿದಂತೆ 12 ನಗದು ಯೋಜನೆಗಳನ್ನು ನಡೆಸ್ತಾ ಇದೆ. ಈ ಎಲ್ಲ ಯೋಜನೆಗಳ ಅಡಿಯಲ್ಲಿ ಮಹಿಳೆಯರಿಗೆ ಸರ್ಕಾರದಿಂದ ಆರ್ಥಿಕ ನೆರವು ಸಿಗ್ತಾ ಇದೆ.